ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ಡೇ 6 ಆಫ್ ಇಂಟರ್ನ್ಶಿಪ್ ಡೈರಿ ಅಟ್ ಡೆಲ್ಲಿ. ಈಗ ನೋಡ್ರಿ, ಟುಡೇಸ್ ಟಾಸ್ಕ್ ಇಸ್ ಟು ಸರ್ಚ್ ಕೇಸಸ್ ರಿಗಾರ್ಡಿಂಗ್ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಕಂಡಕ್ಟೆಡ್ ಬೈ ಡಿಸಿಪ್ಲಿನರಿ ಕಮಿಟಿ. ಅಂದರೆ ಶಿಸ್ತು ಸಮಿತಿ ಶಿಸ್ತು ಕ್ರಮಗಳನ್ನು ಕಂಡಕ್ಟ್ ಮಾಡ್ತಾರಲ್ಲ, ಅದರ ಬಗ್ಗೆ ನಾವು ರಿಸರ್ಚ್ ಮಾಡಬೇಕು. ಈಗ ಮೇನ್ ಏನಂದರೆ, ಈಗ ಹೈಕೋರ್ಟ್ ಏನು ಮಾಡಿದೆ ಅಂದರೆ, ಈ ಶಿಸ್ತು ಕ್ರಮಗಳು ನಡೆಸಿದ್ದನ್ನು ಅವರು ಸೆಟ್ ಅಸೈಡ್ ಮಾಡಿದ್ದಾರೆ. ಈಗ ಕ್ವಶನ್ ಏನಂದರೆ, ಹೈಕೋರ್ಟಿಗೆ ಸೆಟ್ ಅಸೈಡ್ ಮಾಡೋಕ್ಕೆ ಪವರ್ ಇದೇನೋ ಇಲ್ಲೋ, ಅಥವಾ ಅವರು ವಾಪಸ್ ಮತ್ತೆ ಶಿಸ್ತು ಸಮಿತಿ, ದಟ್ ಈಸ್ ಡಿಸಿಪ್ಲಿನರಿ ಕಮಿಟಿಗೆ ವಾಪಸ್ ಕಳಿಸ್ಬೇಕಿತ್ತೋ ಇಲ್ವೋ ಅನ್ನೋದು ಕ್ವಶನ್. ದಟ್ ಈಸ್ ವೆದರ್ ಹೈಕೋರ್ಟ್ has a power to set aside the disciplinary proceedings, or they were duty bound to remand back that disciplinary proceedings. So ಇದು ಮೇನ್ ಇದೆ, and we have to search cases regarding this topic. And what is ನಿಮಗೇನು ಗೊತ್ತಿದೆ ಈ ಟಾಪಿಕ್ ಬಗ್ಗೆ, do drop in the comment box. Thank you.